ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಿತ್ತಾ ನಿಮಗೆ ಗೃಹಲಕ್ಷ್ಮಿ ಹಣ? ಈ ಒಂದು ವಿಷಯ ಕೇಳಿ ನಿಮಗೆ ಶಾಕ್ ಆಗ್ಬೋದು. ಮುಂದಿನ 2 ತಿಂಗಳು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಹಾಗಾದರೆ ಒಂದು ವಿಷಯ ನಿಜನಾ ಸುಳ್ಳ ಅಂತ ನೀವು ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ. ಮತ್ತು ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿನೂ ಕೂಡ ನೀಡ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸಾಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ನಿಮಗೆ ವಿಷಯ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಓಡಿಸೋಣ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ವಿಷಯ ಗೊತ್ತಾಗೋದು. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಾ ಇರುತ್ತೆ. ಇದುವರೆಗೂ ಕೂಡ ನಿಮಗೆ ಎಷ್ಟೊಂದು ಜನಕ್ಕೆ 6ನೇ ಕಂತುವರೆಗೂ ಕೂಡ ಹಣ ಬಂದಿದೆ, ಎಷ್ಟೊಂದು ಜನಕ್ಕೆ 7ನೇ ಕಂತಿನವರೆಗೂ ಕೂಡ ಹಣ ಬಂದಿದೆ, ಎಷ್ಟೊಂದು ಜನಕ್ಕೆ 8ನೇ ಕಂತಿನ ಹಣದವರೆಗೂ ಕೂಡ ಹಣ ಬಂದಿದೆ. ಆದರೆ ಇನ್ನೂ ಕೆಲವ್ರು ಕೇಳ್ತೀರಾ 9ನೇ ಕಂತಿನ ಹಣ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ ಇವರಿಗೆ 8ನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ಥರದ ಸಮಸ್ಯೆ ಇಲ್ಲದೇ 8 ಕಂತಿನ ಹಣನೂ ಕೂಡ ರಿಸೀವ್ ಮಾಡ್ಕೊಂಡಿರ್ತಾರೆ, ಪಡ್ಕೊಂಡಿರ್ತಾರೆ. ಇವಾಗ 9ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತೀರ. ಇಲ್ಲಿ 9ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದಮೇಲೆ ನಮ್ಮ ಚಾನಲ್ ನಿಮಗೆ ಅಪ್ಡೇಟ್ ಸಿಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಮುಂದಿನ 2 ತಿಂಗಳು ಬರಲ್ಲ ಅಂತ. ಹಾಗಾದರೆ ಏನಕ್ಕೆ ಬರಲ್ಲ, ಏನು ಸಮಸ್ಯೆ ಆಗಿದೆ, ನಿಜನಾ ಸುಳ್ಳ ಅಂತ ನೀವು ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಮತ್ತು 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೀನಿ. ಇವಾಗ ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದವರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಏನಕ್ಕೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನಿಮಗೆ ಹೇಳಿದರು ಎಲೆಕ್ಷನಲ್ಲಿ ನಮ್ಮ ಪಕ್ಷಕ್ಕೆ ನೀವೇನಾದರೂ ಓಟ್ ಹಾಕಿದ್ರೆ ಮತ್ತು ನಮ್ಮ ಏನಾದರೂ ಒಂದು ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ನಾವು ಈ ಒಂದು 5 ಗ್ಯಾರಂಟಿಗಳನ್ನ ನಿಮಗೆ ನೀಡ್ತೀವಿ ಅಂದ್ಬಿಟ್ಟು ನಿಮ್ಮ ಮನೆಗೇ ಒಂದು ಗ್ಯಾರಂಟಿ ಕಾರ್ಡ್ ಅಂತಲೂ ಕೂಡ ಕೊಟ್ಟಿದ್ರು. ಈ ಒಂದು ಗ್ಯಾರಂಟಿ ಕಾರ್ಡ್ ಇಟ್ಕೊಳ್ಳಿ, ನಮ್ಮ ಸರ್ಕಾರ ಬಂದರೆ ನಿಮಗೆ ಈ ಒಂದು 5 ಗ್ಯಾರಂಟಿ ಕೂಡ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಹಾಗೆ ನಿಮಗೆ 5 ಗ್ಯಾರಂಟಿನೂ ಕೂಡ ಟೈಮ್ ಟು ಟೈಮ್ ಅನುಷ್ಠಾನ ಮಾಡ್ತಾ ಬಂದರು. ಇವಾಗ ಎಲ್ಲ 5 ಗ್ಯಾರಂಟಿಗಳು ಕೂಡ ಇವಾಗ ಚಾಲ್ತಿಯಲ್ಲಿದೆ. ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಮಾತ್ರ ಬರಲ್ವ ಅಥವಾ ಬೇರೆದು ಕೂಡ ಬರಲ್ಲ, ಬೇರೆ ಗ್ಯಾರಂಟಿಗಳು ಅಂತ ಕೂಡ ನೀವು ಕೇಳ್ಬೋದು. ಇವಾಗ ಆ್ಯಕ್ಚುಲಿ ಏನಾಗಿದೆ ವಿಷಯ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ವಿತ್ ಪ್ರೂಫ್ ಕೂಡ ನಿಮಗೆ ಕಣ್ಮುಂದೆ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲಿ ನಿಮಗೆ ಇವಾಗ ಇನ್ನೊಂದು ಎಲೆಕ್ಷನ್ ಬರ್ತಿದೆ, ಲೋಕಸಭಾ ಎಲೆಕ್ಷನು. ಈ ಒಂದು ಎಲೆಕ್ಷನ್ಗೆ ಇವಾಗ ನೀವು ನೋಡ್ಬೋದು, ಕಾಂಗ್ರೆಸ್ ಅವರು ಎಲ್ಲೇ ಪ್ರಚಾರಕ್ಕೆ ಹೋದರೂ ಕೂಡ ಕಾಂಗ್ರೆಸ್ಸು 5 ಗ್ಯಾರಂಟಿ ಬಗ್ಗೆ ಮಾತಾಡ್ದೇ ಭಾಷಣ ನಿಲ್ಲಿಸಲ್ಲ. ಪ್ರತಿಯೊಂದರಲ್ಲೂ ಕೂಡ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ಯಾರಂಟಿ ಅಂತ ಹೇಳಿ ಜನರ ಹತ್ರ ಇವರು ಓಟ್ಗಳನ್ನ ಕೀಳ್ತಾ ಇದ್ದಾರೆ, ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಂತ ಇವಾಗ BJP ಅವ್ರು ಬಂದ್ಬಿಟ್ಟು ಚುನಾವಣಾ ಆಯೋಗಕ್ಕೆ ಇವಾಗ ಕೇಸ್ ಹಾಕ್ಬಿಟ್ಟಿದ್ದಾರೆ. ಕೇಸ್ ಹಾಕಿರೋದ್ರಿಂದ ಎಷ್ಟೊಂದು ಜನ ಅಂದ್ಕೊಂಡಿದ್ರೆ ಇವಾಗ ಗ್ಯಾರಂಟಿಗಳು ಏನಾದರೂ ಇನ್ನೂ 2 ತಿಂಗಳು ಎಲೆಕ್ಷನ್ ಇದೆಯಲ್ಲ, ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳು ನಮಗೆ ಇವಾಗ ಗ್ಯಾರಂಟಿಗಳು ಏನಾದರೂ ಸಿಗುತ್ತಾ ಸಿಗಲ್ವಾ ಅಂತ ಇವಾಗ ಚುನಾವಣಾ ಆಯೋಗದ ಕಡೆಯಿಂದ ಯಾವುದೇ ಥರದ ಡಿಸಿಷನ್ ಆಗಿರಲಿ ಏನು ಕೂಡ ಜಜ್ಮೆಂಟ್ನ ಕೊಟ್ಟಿಲ್ಲ. ನಿಮ್ಮ ಗ್ಯಾರಂಟಿಗಳು ಬರ್ತಾ ಇರುತ್ತೆ. ಮತ್ತು PM ಕಿಸಾನ್ ಯೋಜನೆ ಅಡಿ ಏನಾದರೂ ಕೇಂದ್ರ ಸರ್ಕಾರ ಬಂತು ತಿರ್ಗ ಅಧಿಕಾರಕ್ಕೆ ಅಂದರೆ ನಿಮಗೆ ಪ್ರತಿ ವರ್ಷವೂ ಕೂಡ 6,000 ಕೂಡ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ